ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಜ್ಯ ಸರ್ಕಾರಿ ನೌಕರರ ಹಾಗೂ ನಿವೃತ್ತರ ಪಿಂಚಣಿ ಸೌಲಭ್ಯದ ಬಗೆಗಿನ ಮಹತ್ವದ ಆದೇಶವನ್ನು ತಿಳಿಸ್ಕೊಡಲಿದ್ದೇನೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕಂದರೆ ಇದರಲ್ಲಿ 70 ವರ್ಷ ಮೇಲ್ಪಟ್ಟವರಿಗೆ 10% ಎಕ್ಸ್ಟ್ರಾ ಪೆನ್ಷನ್ ಸಿಗೋದ್ರ ಬಗ್ಗೆಯೂ ಏನು ನಿರ್ಧಾರ ಕೈಗೊಂಡಿದ್ದಾರೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾಗಿದ್ದರೆ, ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇ ಇನ್ಫಾರ್ಮೇಷನ್ ಇದ್ರೂ ಆದೇಶ ಪ್ರತಿ ಅಥವಾ ವರದಿ ಸಹಿತ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇದರಿಂದ ನಿಮಗೆ ವ್ಯಾಲಿಡ್ ಇನ್ಫಾರ್ಮೇಷನ್ ಸಿಗುತ್ತೆ ಹಾಗೂ ನೀವು ಎಲ್ಲ ವಿಷಯಗಳನ್ನು ಈಸಿಯಾಗಿ ತಿಳಿದುಕೊಳ್ಬೋದಾಗಿದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ ಹಾಗೂ ನೀವು ಆ ವಿಡಿಯೋಗೋಸ್ಕರ ಸರ್ಚ್ ಮಾಡೋ ಅಗತ್ಯ ಇರೋದಿಲ್ಲ. ಇನ್ನು ನೀವೇನಾದರೂ ಕೇಂದ್ರ ಸರ್ಕಾರಿ ನೌಕರರು ಅಥವಾ ನಿವೃತ್ತರಾಗಿದ್ದರೆ ಅದರ ಬಗೆಗಿನ ಲೇಟೆಸ್ಟ್ ಅಪ್ಡೇಟನ್ನು ನನ್ನ ಚಾನಲ್ನ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅನ್ನೋ ಪ್ಲೇಲಿಸ್ಟಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋವನ್ನು ನೋಡ್ಕೊಂಡು ತಿಳ್ಕೊಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾವು ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತರಿಗೆ ಸಂಬಂಧಪಟ್ಟಂತಹ ಆದೇಶವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಹೇಳಿದಾಗೆ ಸರ್ಕಾರಿ ನೌಕರರಿಗೆ ಪಿಂಚಣಿ ಸೌಲಭ್ಯದ ಬಗ್ಗೆ ಹಲವಾರು ಆದೇಶಗಳನ್ನು ಹೊರಡಿಸಿದ್ದಾರೆ. ಅದೇನಂತ ನೋಡೋಣ. ಆಮೇಲೆ 10% ಪೆನ್ಷನ್ ಬಗ್ಗೆನೂ ಮತ್ತೆ ತಿಳಿಸ್ಕೊಡ್ತೀನಿ. ದಿನಾಂಕ 1/12/2025ರಿಂದ ಜಾರಿಗೆ ಬರುತ್ತೆ. ಅಂದರೆ ಡಿಸೆಂಬರ್ 1ರಿಂದ ವಯೋನಿವೃತ್ತಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮಹಾಲೇಖಪಾಲಕರ ಕಚೇರಿಯಲ್ಲಿ ಭೌತಿಕವಾಗಿ ಸಲ್ಲಿಸಿದ ಯಾವುದೇ ಪಿಂಚಣಿ ಪತ್ರಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಅಂದರೆ ಇಷ್ಟರವರೆಗೆ ನಿಮಗೆ ರಿಟೈರ್ಮೆಂಟ್ ಪ್ರೋಸೆಸ್ ಇದ್ದಾಗ ನೀವು ಏನು ಮಾಡ್ತಿದ್ರಿ ಅಂದರೆ, ಹೋಗಿ ನೀವು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಫಾರ್ಮ್ ಸಬ್ಮಿಟ್ ಮಾಡ್ತಿದ್ರಿ. ಫಿಸಿಕಲಿ ಫಾರ್ಮ್ ಸಬ್ಮಿಟ್ ಮಾಡ್ತಿದ್ರಿ ರಿಟೈರ್ಮೆಂಟ್ ಪ್ರೋಸೆಸ್ದು. ಡಿಸೆಂಬರ್ 1ರಿಂದ ಫಿಸಿಕಲ್ ಪ್ರೋಸೆಸನ್ನು ಸ್ಟಾಪ್ ಮಾಡಿದ್ದಾರೆ. ಅಂದರೆ ನೀವು ಯಾವುದೇ ರೀತಿಯ ಫಾರ್ಮನ್ನು ಹೋಗಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಸಬ್ಮಿಟ್ ಮಾಡುವಂತಿಲ್ಲ. ಎಲ್ಲದನ್ನು ಡಿಜಿಟೈಸ್ ಮಾಡಿದ್ದಾರೆ. ಮೇಲೆ ಉಲ್ಲೇಖಿಸಲಾದ ಸರ್ಕಾರಿ ಆದೇಶ ಸೂಚನೆಗಳನ್ನು ಅನುಸರಿಸದೆ ಸೇವಾವಹಿಯೊಂದಿಗೆ ಭೌತಿಕ ರೂಪದಲ್ಲಿ ಸಲ್ಲಿಸಲಾಗುವ ಪ್ರಸ್ತಾವನೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಂದರೆ ನಾನು ಆಲ್ರೆಡಿ ಹೇಳಿದಾಗೆ, ನೀವು ಫಿಸಿಕಲ್ ಆಗಿ ಓಕೆ ನಾನು ಫಾರ್ಮ್ ಫಿಲ್ ಮಾಡಿದೆ, ನಾನು ಹೋಗಿ ಸಬ್ಮಿಟ್ ಮಾಡಿದೆ, ನಂದೇನು ಪೆನ್ಷನ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಪೆನ್ಷನ್ ಬರುತ್ತೆ ಅಂದರೆ ಅದಾಗೋದಿಲ್ಲ. ಡಿಜಿಟಲ್ ಆಗಿ ನೀವು ಮಾಡಿದರೆ ಮಾತ್ರ ನಿಮಗೆ ಪೆನ್ಷನ್ ಸಿಗುತ್ತೆ ಡಿಸೆಂಬರ್ 1ರಿಂದ. ಇದು ಯಾರ್ಯಾರಿಗಂತ ನೋಡಿದರೆ, ಯಾರು ಡಿಸೆಂಬರ್ 1, 2025 ನಂತರ ರಿಟೈರ್ಮೆಂಟ್ ಆಗ್ತಿರೋ ಅವ್ರಿಗೋಸ್ಕರ. ಆಲ್ರೆಡಿ ರಿಟೈರ್ ಆಗಿದ್ದೀರಾ, ಪೆನ್ಷನ್ ಪಡ್ಕೊಳ್ತಿದ್ದೀರ ಅಂದರೆ ನೀವೇನು ವರಿ ಮಾಡ್ಕೊಳ್ಬೇಕಾಗಿಲ್ಲ. ನಿಮ್ದು ಏನಿದೆಯೋ ಅದನ್ನೇ ಕಂಟಿನ್ಯೂ ಆಗುತ್ತೆ. ಮಹಾಲೇಖಪಾಲಕರ ಕಚೇರಿಯಲ್ಲಿ ಭೌತಿಕ ಸೇವಾವಾಹಿ ಮತ್ತು ನಮೂನೆ 7ರ ಮುದ್ರಿತ ಪ್ರತಿಯೊಂದಿಗೆ ನಿಗದಿತ ಆನ್ಲೈನ್ ಪ್ರಕ್ರಿಯೆಯ ಮೂಲಕ ಸಲ್ಲಿಸಾಗುವ ಪಿಂಚಣಿ ಪ್ರಸ್ತಾವನೆಗಳನ್ನು ಮಾತ್ರ ಸ್ವೀಕರಿಸಲಾಗುತ್ತೆ. ನಾನು ಹೇಳ್ದಂಗೆ, ಯಾರು ಪೆನ್ಷನ್ ಹೊಸದಾಗಿ ಏನೋ ಅರ್ಜಿ ಹಾಕಬೇಕು, ನಮ್ಮ ಪೆನ್ಷನ್ ಪಡಿತಿದ್ವಿ, ಪೆನ್ಷನ್ ಜಾಸ್ತಿ ಆಗಿದೆ, ಫ್ಯಾಮಿಲಿ ಪೆನ್ಷನ್ ಹೆಸರು ಸೇರಿಸ್ಬೇಕು, ಈ ಥರ ಇನ್ನು ಮುಂದೆ ಏನೇ ಪೆನ್ಷನ್ ರಿಲೇಟೆಡ್ ಏನಿದ್ರೂ ಆನ್ಲೈನಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಫಾರ್ಮ್ 7 ಅದನ್ನು ತೋರಿಸ್ಕೊಂಡು ಇಟ್ಕೊಂಡು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ನಮೂನೆ 7ರ ಮುದ್ರಿತ ಪತ್ತಿ ಮತ್ತು ಭೌತಿಕ ಸೇವಾವಹಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಿದ ನಂತರವೇ ಪಿಂಚಣಿ ಪ್ರಸ್ತಾವನೆಯನ್ನು ಪರಿಶೀಲಿಸುವ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ ಹಾಗೂ ಸದರಿ ಪ್ರಕ್ರಿಯೆಯನ್ನು ಸದರಿ ದಿನಾಂಕದಿಂದಲೇ ಪರಿಗಣಿಸಲಾಗುವುದು. ಅಂದರೆ ನೀವು ಫಾರ್ಮನ್ನು ಫಾರ್ಮ್ 7 ಅಂತಿರುತ್ತೆ ಅದನ್ನು ಮತ್ತು ಆನ್ಲೈನಲ್ಲಿ ಏನೇನು ಇನ್ಫಾರ್ಮೇಷನ್ ಕೇಳ್ತಾರೆ ಅದನ್ನೆಲ್ಲ ಫಿಲ್ ಮಾಡಿದ ನಂತರನೇ ನಿಮಗೆ ಈ ನಿಮ್ಮದು ಅದೇ ದಿನದಿಂದ ನೀವು ಯಾವ ದಿನ ಸಲ್ಲಿಸ್ತೀರೋ ಆವತ್ತಿಂದನೇ ಅದು ಪೆನ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಅದಕ್ಕೆ ಏನೇನು ಪೆನ್ಷನ್ ವೆರಿಫಿಕೇಷನ್ ಇರುತ್ತೆ ಅದೆಲ್ಲ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ನಿವೃತ್ತಿ ಹೊಂದಿದ ನೌಕರರುಗಳಿಗೆ ನೇಮಕಾತಿ ದಿನಾಂಕದಿಂದ
ತಿಂಗಳ ಕೊನೆಯ ಕೆಲಸದ ದಿನಾಂಕದ ಅವಧಿಯನ್ನು ಒಳಗೊಂಡಂತೆ ವೇತನ ನಿಗದಿಯನ್ನು ಆಯಾ ಡಿಡಿಒಗಳು ಕಡ್ಡಾಯವಾಗಿ ಮಾಡಿರಬೇಕು ಮತ್ತು ಸರಿಯಾದ ಅಂತಿಮ ವೇತನವನ್ನು ಸೆಳೆದಿರಬೇಕು. ಈ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿದ ನಮೂನೆಗಳ ಜೊತೆಗೆ ಕಡ್ಡಾಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಅಂದರೆ ನಿಮಗೆ ಆಲ್ರೆಡಿ ಎಷ್ಟು ಪೇಮೆಂಟ್ ಸಿಗ್ತಿದೆ ಆ ಪ್ಲೇ ಸ್ಲಿಪ್ಪನ್ನು ಕೂಡ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಆನ್ಲೈನಲ್ಲಿ ಮಾಡುವಾಗ ನೀವು ಫಾರ್ಮ್ 7 ಕೊಡಬೇಕು ಮತ್ತು ಕೆಲವು ಇನ್ಫಾರ್ಮೇಷನ್ಸ್ ಕೊಡಬೇಕಾಗುತ್ತೆ. ನೀವು ಯಾವಾಗ ನಿಮ್ಮ ಹೆಸರು, ಡೀಟೇಲು, ಅಡ್ರೆಸ್ಸು, ಫೋನ್ ನಂಬರು, ಮೇಲ್ ಐ ಡಿ, ಯಾವಾಗದಿಂದ ನೀವು ಕೆಲಸ ಮಾಡ್ತಿದ್ದೀರಾ, ಯಾವಾಗ ರಿಟೈರ್ಮೆಂಟ್ ಆಗ್ತಿದೆ, ಈ ಥರದ ಇನ್ಫಾರ್ಮೇಷನ್ ಕೊಡೋಕ್ಕಿರುತ್ತೆ. ಅದ್ರ ಜೊತೆಗೆ ನಿಮ್ಮ ಪೇ ಸ್ಲಿಪ್, ಅಂದರೆ ನೀವೀಗ ರಿಟೈರ್ಮೆಂಟ್ಗೆ ಅಪ್ಲೈ ಮಾಡ್ತಾ ಕರೆಂಟ್ನ ನಿಮ್ಮ ಸ್ಯಾಲ್ರಿ ಎಷ್ಟು ಬರ್ತಿದೆ ಅನ್ನೋ ಫುಲ್ ಪೇ ಸ್ಲಿಪ್ ಎಲ್ಲ ಬ್ರೇಕಪ್ಸ್ಗಳ ಜೊತೆಗೆ ಅಪ್ಲೋಡ್ ಮಾಡಬೇಕಂತೆ. ಈ ಅನುಷ್ಠಾನ ನಿವೃತ್ತಿ ಪ್ರಕರಣಗಳಿಗೆ ಮಾತ್ರ ಸೀಮಿತವಾಗಿದ್ದು ಕಾಲಾನಂತರದಲ್ಲಿ ಇತರ ವರ್ಗದ ಪಿಂಚಣಿ ಪ್ರಕರಣಗಳಿಗೆ ವಿಸ್ತರಿಸಲಾಗುವುದು. ಅಂದರೆ ಸದ್ಯಕ್ಕೆ ಇದು ಏನು 60 ವರ್ಷ ಆಗಿ ರಿಟೈರ್ಮೆಂಟ್ ಆಗ್ತಾರೆ ಅವ್ರಿಗೆ ಮಾತ್ರ ಸೀಮಿತ ಆಗಿದೆ. ಇದು ವಾಲಂಟರಿ ರಿಟೈರ್ಮೆಂಟ್ ತೊಗೊಳ್ಳೋರಿಗೆ ಅಥವಾ ಫ್ಯಾಮಿಲಿ ಪೆನ್ಷನ್ ತೊಗೊಳ್ಳೋರಿಗೆ, ಫ್ಯಾಮಿಲಿ ಪೆನ್ಷನ್ ಹೆಸರು ಆ್ಯಡ್ ಮಾಡೋರಿಗೆ ಇದಕ್ಕೆಲ್ಲ ಸದ್ಯಕ್ಕೆ ಆ್ಯಡ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ಆ್ಯಡ್ ಮಾಡ್ತಾರೆ. ಸೊ ನೀವು ಕೇಳ್ಬೋದು ಆನ್ಲೈನಲ್ಲಿ ಅಂದರೆ ನಮಗೆ ಹೇಗೆ, ನಮ್ಗೆ ಗೊತ್ತಿಲ್ಲ ಆನ್ಲೈನಲ್ಲಿ ಹೇಗೆ ಮಾಡೋದು, ನಮ್ಗೆ ಆಲ್ರೆಡಿ 60 ವರ್ಷ ಆಗಿದೆ ಗೊತ್ತಾಗ್ತಿಲ್ಲ ಅಂದರೆ ಏನಂದರೆ ಅದಕ್ಕೇನು ವರಿ ಮಾಡ್ಕೊಳ್ಬೇಕಾಗಿಲ್ಲ. ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಮೊದಲು ಏನಾಗ್ತಿತ್ತಂದರೆ ನೀವು ಫಿಸಿಕಲಿ ಹೋಗಿ ಸಬ್ಮಿಟ್ ಮಾಡ್ತಿದ್ದೀರಿ. ಇವಾಗ ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ಆನ್ಲೈನನ್ನು ನಿಮ್ಮ ಡಿಪಾರ್ಟ್ಮೆಂಟ್ಗಳ ಕಂಪ್ಯೂಟರ್ಗಳಲ್ಲೇ ಸೆಟಪ್ ಮಾಡಿರ್ತಾರೆ. ಸೊ ನೀವು ಬೇರೆ ಎಲ್ಲೂ ಹೋಗೋ ಅಗತ್ಯ ಇಲ್ಲ, ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ಮಾಡ್ತೀರಾ. ಆದರೆ ಫಿಸಿಕಲ್ ಫಾರ್ಮ್ ಕೊಡೋ ಬದಲು ಅಲ್ಲೇ ಕೂತ್ಕೊಂಡು ಆನ್ಲೈನ್ ಎಂಟರ್ ಮಾಡ್ತೀರಾ ಅಷ್ಟೇ. ಇದರ ಬಗೆಗಿನ ಟ್ರೈನಿಂಗ್ ಕೂಡ ಅಲ್ಲಿರುವಂತಹ ಯಾರು ನಿರ್ವಾಹಕರು ಇರ್ತಾರೆ ಅವರಿಗೆ ಕೊಟ್ಟಿರ್ತಾರೆ. ಸೊ ಅದರ ಬಗ್ಗೆ ಯಾವುದೇ ರೀತಿಯ ವರಿ ಮಾಡ್ಕೊಳ್ಬೇಕಂತಿಲ್ಲ. ಈ ಆನ್ಲೈನ್ ಪ್ರಕ್ರಿಯೆಯನ್ನು ಮಾತ್ರ ಡಿಸೆಂಬರ್ 1ರಿಂದಲೇ ಜಾರಿಗೆ ತಂದಿದ್ದಾರೆ. ಸೊ ಇನ್ನು ಇದು ಇಷ್ಟು ಈ ರಿಟೈರ್ಮೆಂಟ್ ವಿಷಯ. ಇನ್ನು ಹಲವಾರು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ 70 ವರ್ಷ ಮೇಲಿನವರಿಗೆ 10% ಪೆನ್ಷನ್ ಜಾಸ್ತಿ ಕೊಡೋದರ ಬಗ್ಗೆ ಆದೇಶ ಪ್ರತಿ ಬಂದಿದೆಯಾ ಅಂತ ಹಲವಾರು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ರಿ. ಸೊ ನೀವು ನೋಡಿದರೆ 7ನೇ ವೇತನ ಆಯೋಗ ಜಾರಿಯಾದಾಗ ಅದರಲ್ಲಿದ್ದಂತಹ ರಿಕ್ವೈರ್ಮೆಂಟ್ಸ್ಗಳಲ್ಲಿ ಇದು 4ನೇದು. ಫಸ್ಟ್ ಇದೇನಾಗಿತ್ತು ಅಂದರೆ ಮೇನ್ 7ನೇ ವೇತನ ಆಯೋಗ ಜಾರಿಯಾಗಿ ಸ್ಯಾಲರಿ ವೇತನ ಹೆಚ್ಚಳ ಆಗೋದು ಅದು ಜಾರಿಯಾಯಿತು. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಏನಾಯಿತು ಅಂದರೆ ಹಳೆ ಪಿಂಚಣಿ ಯೋಜನೆ ಜಾರಿ ಮಾಡಬೇಕು ಅಂತ ಹೇಳಿದರು. ಹಳೆ ಪಿಂಚಣಿ ಯೋಜನೆ ಪೂರ್ತಿಯಾಗಿ ಜಾರಿಯಾಗಿಲ್ಲ ಅಂದರೂ 2016ರ ಮೊದಲಿನವರಿಗೆ ಹಳೆ ಪಿಂಚಣಿ ಯೋಜನೆಯನ್ನು ಆಯ್ಕೆ ಮಾಡೋಂಥ ಜಾರಿ ಆಯಿತು. ಆಮೇಲೆ 3ನೇ ಬೇಡಿಕೆ ಏನಾಗಿತ್ತು ಅಂದರೆ ಆರೋಗ್ಯ ಸಂಜೀವಿನಿ, ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆ. ಅದನ್ನು ಕೂಡ ನೀವು ನೋಡಿರ್ಬೋದು ನವೆಂಬರ್ 1ರಿಂದನೇ ಅದು ಜಾರಿಯಾಗಿದೆ. ಎಲ್ಲ ಕಡೆ ನೀವು ಅದರ ಫೆಸಿಲಿಟಿಯನ್ನು ಪಡೆದುಕೊಳ್ಬಹುದಾಗಿದೆ. ಇವಾಗ ಉಳಿದಿರೋದು ಇದೊಂದೇ 4ನೇದು. 70 ವರ್ಷ ಮೇಲಿನವರಿಗೆ 10% ವೇತನ ಹೆಚ್ಚಳ ಮಾಡುವಂಥದ್ದು. ಸೊ ಇದೇನಾಗಿದೆ ಅಂದರೆ ಇದಕ್ಕೆ ಆಲ್ರೆಡಿ ಆರ್ಥಿಕ ಇಲಾಖೆ ಅಂಗೀಕಾರ ಕೊಟ್ಟಿದೆ ಮತ್ತು 7ನೇ ವೇತನ ಆಯೋಗದ ಶಿಫಾರಸಲ್ಲೂ ಇನ್ಕ್ಲೂಡ್ ಆಗಿದೆ. ಹಾಗಾಗಿ ಸದ್ಯದಲ್ಲೇ ಇದನ್ನು ಜಾರಿಗೊಳಿಸ್ತೀವಿ, ಜನವರಿ ಮೇಲೆ ಇದರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.